ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಿಂಚು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಭಾರತ ರತ್ನ ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ವಂಶಸ್ಥರಾದ ಶ್ರೀಯುತ ಮೋಕ್ಷಗುಂಡಂ ಶೇಷಾದ್ರಿ ಅವರ ಜೊತೆಗಿನ ಸಂದರ್ಶನದ 3ನೇ ಭಾಗವಿದು. ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದ ಶಿಸ್ತು, ಸಮಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ ಮತ್ತು ಅವರ ಜ್ಞಾನ ಅದೆಷ್ಟು ಎತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಎಂಬುದಕ್ಕೆ ಸಾಕ್ಷಿ ವಿಶ್ವೇಶ್ವರಯ್ಯನವರು. ಈ ದಿನ ವಿಶ್ವೇಶ್ವರಯ್ಯನವರ ಸಮಯ ಪ್ರಜ್ಞೆ, ಶಿಸ್ತು ಮುಂತಾದ ವಿಷಯಗಳ ಕುರಿತು ಶ್ರೀಯುತ ಶೇಷಾದ್ರಿ ಅವರು ಮಾತನಾಡುತ್ತಿದ್ದಾರೆ. ಬನ್ನಿ ಅವರೊಡನೆ ಮಾತನ್ನು ಮುಂದುವರೆಸೋಣ. ಇದು ನಮ್ಮ ಮನೆಯೊಂದು ವೈಯಕ್ತಿಕ ವಿಷಯ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ದೊಡ್ಡಮ್ಮ ಒಬ್ರು ಶಕುಂತಲಾ ದೊಡ್ಡಮ್ಮ ಅಂತ ನಾವು ಕರೆಯೋದು. ಅವರು ವಿಶ್ವೇಶ್ವರಯ್ಯನವರ ಸೊಸೆ. ಈ ಮನೆಗೆ ಅವರು ಸೊಸೆಯಾಗಿ ಬಂದಾಗ ಅವರು ತುಂಬಾ ಚಿಕ್ಕ ವಯಸ್ಸಿನವರು. ಮನೆಯಲ್ಲಿ ಒಂದು ನಿಯಮ ಇರುತ್ತೆ. ಅದೇನಂದ್ರೆ ಬೆಳಿಗ್ಗೆ ಎದ್ದು ಎಲ್ಲರೂ ಒಟ್ಟಿಗೆ ಉಪಹಾರ ಸೇವಿಸಬೇಕು ಅಂತ, ಆಮೇಲೆ ರಾತ್ರಿ ಊಟ ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂತ ಒಂದು ನಿಯಮವನ್ನು ಪಾಲಿಸ್ಕೊಂಡ್ ಬಂದಿರ್ತಾರಂತೆ. ಈಕೆ ಮನೆಗೆ ಬಂದು ಹೊಸದು ಬೆಳಿಗ್ಗೆ ಉಪಹಾರ ಸಮಯದಲ್ಲಿ ಇವರು ಆ ಟೇಬಲ್ ಹತ್ರ ಬರೋಕೆ ಒಂದು 10 ನಿಮಿಷ ಲೇಟ್ ಆಗಿ ಬರ್ತಾರಂತೆ. ವಿಶ್ವೇಶ್ವರಯ್ಯನವರು ಅವರ ಕಡೆ ಒಂದು ತೀಕ್ಷ್ಣವಾದ ದೃಷ್ಟಿಯನ್ನು ಬೀರಿ ಅವ್ರ ಪಾಡಿಗೆ ಅವರು ಉಪಹಾರ ಸೇವಿಸಿ ಅವರ ಆಫೀಸ್ಗೆ ಹೊರಟೋಗ್ತಾರಂತೆ. ಸಾಯಂಕಾಲ ಬರ್ತಾ ಅವ್ರ ಕೈಯಲ್ಲಿ ಒಂದು ಚಿಕ್ಕ ಪೊಟ್ಣ ಇರುತ್ತಂತೆ. ಇವ್ರನ್ನ ಕರೆದು ತಗೊಂಬ, ಇದು ನಿನಗೆ ಜೀವನದಲ್ಲಿ ನಿಂಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿಕೊಡ್ತಾರಂತೆ. ಅದ್ರೊಳಗೆ ಏನಿರುತ್ತೆ ಅಂದ್ರೆ ಒಂದು ಅಲಾರಂ ಟೈಮ್ ಪೀಸ್. ನೋಡಿ, ಅವರು ಹೇಳೋ ರೀತಿಯಲ್ಲೂ ಒಂದು ರೀತಿಯ ಘನತೆ, ಗಾಂಭೀರ್ಯ ಇತ್ತು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಮತ್ತೊಂದು ಉದಾಹರಣೆ, ನಮ್ಮ ವಂಶದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ ಪಂಡರಿನಾಥ್ ಅಂತ ಇತ್ತು. ಆಗ ಮತ್ತೊಂದು ನಮ್ಮ ಮನೆಯ ನಿಯಮವೇನಾಗಿತ್ತಂತೆ ಅಂದ್ರೆ, ಯಾರು SSLCಯಲ್ಲಿ ಫಸ್ಟ್ ಕ್ಲಾಸ್ ಅಂತ ಪಾಸ್ ಮಾಡ್ತಾರೋ ಅವ್ರನ್ನ ವಿಶ್ವೇಶ್ವರಯ್ಯನವರು ಕರೆದು ಅವ್ರ ಜೊತೆ ಊಟ ಮಾಡುವ ಅಭ್ಯಾಸ ಇಟ್ಕೊಂಡಿರ್ತಾರಂತೆ. ಅಷ್ಟೇ ಅಲ್ಲದೆ ಅವ್ರಿಗೆ ಒಂದು 100 ರೂಪಾಯಿ ಬಹುಮಾನವಾಗಿ ಕೊಡ್ತಾ ಇದ್ರಂತೆ. ಹಿಂಗೆ ಈ ಪಂಡರಿನಾಥ್ ಅನ್ನೋ ಹುಡುಗ, ಪಾಂಡು ಅಂತ ನಾವು ಮನೇಲಿ ಕರಿತಾ ಇದ್ದವರು, ಅವರು ಚಾಮರಾಜಪೇಟೆಯಿಂದ ವಿಶ್ವೇಶ್ವರಯ್ಯನ ಅವರು ಇದಕ್ಕೆ ಅರ್ಹತೆ ಯೋಗ್ಯತೆ ಬಂದಿರುತ್ತೆ. ಅವ್ರಿಗೆ SSLC ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ. ಹಾಗಾಗಿ ಅವ್ರನ್ನ ಕರೀತಾರೆ. ಇವರು ಚಾಮರಾಜಪೇಟೆಯಿಂದ ವಿಶ್ವೇಶ್ವರಯ್ಯನವರು ಹೈಗ್ರೌಂಡ್ ಸಿಗ್ತಿರ್ತ ಅಲ್ಲಿಗೆ ಹೋಗ್ತಾರೆ. ಹೋಗುವಾಗ ಸ್ವಲ್ಪ ಒಂದು 15-20 ನಿಮಿಷ ಲೇಟ್ ಆಗಿಬಿಡುತ್ತೆ ಇವರಲ್ಲಿ ಹೋಗೋಕೆ. ಆದ್ರೆ ವಿಶ್ವೇಶ್ವರಯ್ಯನವರು ಈ ಹುಡುಗನ ಕಾಯಲ್ಲ. ಅವ್ರ ಪಾಡಿಗೆ ಅವ್ರು ಊಟ ಮುಗಿಸಿ ಅವ್ರ ರೂಮ್ ಮೇಲೆ ಅವ್ರು ಕೆಲಸ ಮಾಡ್ಕೋತಾ ಇರ್ತಾರಂತೆ. ಅಡಿಗೆಯವ್ರಿಗೆ ಹೇಳಿರ್ತಾರಂತೆ, ಹುಡುಗ ಬಂದ್ರೆ ಅವ್ರಿಗೆ ಊಟ ಎಲ್ಲ ಬಡಿಸಿ ಅವ್ರನ್ನ ರೂಮಿಗೆ ಕಳಿಸು ಅಂತ. ಇವರು ಪಂಡರ್ನಾಥ್ ಹೋಗಿ ಊಟ ಮಾಡ್ತಾರೆ. ಆಮೇಲೆ ಒಂಥರ ಹಿಂಜರಿಕೆಯಿಂದ ವಿಶ್ವೇಶ್ವರಯ್ಯನವ್ರ ರೂಮ್ಗೆ ಹೋಗ್ತಾರಂತೆ. ಹೋಗಿ ನಮಸ್ಕಾರ ಮಾಡಿ ಇದು ಮಾಡಿದಾಗ ಒಂದು ಎನ್ವೆಲಪ್ ಕೊಡ್ತಾರಂತೆ. ಇವರು ಅದನ್ನ ತಕ್ಷಣ ಮಡಿಸಿ ಜೋಬಲ್ಲಿ ಇಟ್ಕೊಂಡ್ರೆ ಇಲ್ಲೆಲ್ಲ ತೆಗೆದು ನೋಡು ಅಂತ ಹೇಳ್ತಾರಂತೆ. ಇವ್ರು ತೆಗೆದು ನೋಡಿದ್ರೆ ಅದ್ರೊಳಗಡೆ 75 ರೂಪಾಯಿ 25 ರೂಪಾಯಿ ಕಟ್ ಮಾಡಿರ್ತಾರಂತೆ. ಸಮಯ ಸರಿಯಾಗಿ ಪಾಲಿಸ್ಲಿಲ್ಲ ಅಂತ ಇದು ಒಂದು ರೀತಿಯ ಪೆನಾಲ್ಟಿ. ಆವಾಗ ಅವರು ಪಾಂಡುಗೆ ಹೇಳ್ತಾರಂತೆ, ನೋಡು, ನಾನು ಯಾತಕ್ಕೆ 25 ರೂಪಾಯಿ ಕಟ್ ಮಾಡ್ತೀನಿ ಗೊತ್ತಾಯ್ತಲ್ಲ, ನೀನು ಯಾವುದೇ ಕಾರಣಕ್ಕೂ ನಿನ್ನ ಜೀವನದಲ್ಲಿ ಸಮಯಕ್ಕೆ ಆದ್ಯತೆ ಕೊಡೋದು ಕಮ್ಮಿ ಮಾಡಬಾರ್ದು. ಸಮಯಕ್ಕೆ ನಿಜವಾದ ಪ್ರಾಶಸ್ತ್ಯ ಕೊಡಬೇಕು. ಅದರಿಂದಲೇ ನಿನ್ನ ಯಶಸ್ಸು ಸಾಧ್ಯ ಅಂತ ಹೇಳಿ ಅವ್ರಿಗೆ ಉಪದೇಶ ಮಾಡ್ತಾರೆ ಅಂತ. ಇದು ಇನ್ನೊಂದು ಮಾಹಿತಿ ಇದೆ ನಮ್ಮ ಇದರಲ್ಲಿ. ಮತ್ತೊಂದು ಕಡಿದಾಳ್ ಮಂಜಪ್ಪನವರ ಬರೆದಿರೋ ಲೇಖನದಿಂದ ನಾನು ಸಂಗ್ರಹಿಸಿದ್ದೀನಿ. ಅದೇನಂದ್ರೆ, ಒಂದು ಸರಿ ಕಾರ್ಯನಿಮಿತ್ತವಾಗಿ ಕಡಿದಾಳ್ ಮಂಜಪ್ಪನವ್ರನ್ನ ಇವ್ರು ನೋಡ್ಬೇಕಾಗಿರುತ್ತೆ. ಹೋಗುವಾಗ ಇವರು ಮುಂಚೆ ಅಪಾರ್ಟ್ಮೆಂಟ್ ತಗೊಂಡಿರಲ್ಲ ವಿಶ್ವೇಶ್ವರಯ್ಯನವರು, ಹಾಗೆ ಹೋಗ್ತಾರೆ ಅವ್ರ ಆಫೀಸ್ಗೆ. ಆಗಾಗ್ಲೇ ಒಂದು 6 ಜನ ಅವ್ರನ್ನ ನೋಡೋಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ. ಇವರು ಶಾಂತವಾಗಿ ಅವ್ರ ಸರದಿ ಬರೋವರೆಗೂ ಅಲ್ಲೇ ಕೂತು ಅವ್ರ ಸರದಿ ಬಂದ ತಕ್ಷಣ ಹೋಗ್ತಾರಂತೆ. ಆವಾಗ ಕಡಿದಾಳ್ ಮಂಜಪ್ಪನವ್ರ ಸೆಕ್ರೆಟರಿ ಹೇಳ್ತಾರಂತೆ, ಸಾಹೇಬ್ರ ಆಗ್ಲೇ ಬಂದಿದ್ರು, ಕಾಯ್ತಿದ್ರು, ಈಗ ಒಳಗೆ ಕರೀತಾ ಇದ್ದೀನಿ ಅಂತ. ಅವಾಗ ಅವ್ರು ಹೇಳ್ತಾ ಇರುತ್ತೆ ಕಡಿದಾಳ್ ಮಂಜಪ್ಪನವರು, ಯಾಕೆ ಸ್ವಾಮಿ ಇಷ್ಟೊತ್ತಕ್ಕಾದ್ರೆ ನೀವು ಬಂದಿದ್ದೀರಿ ಅಂತ ಆಗ್ಲಿ ಗೊತ್ತಾಯಿದ್ದೀನಿ, ತಕ್ಷಣ ನಿಮ್ಮನ್ನು ಕರೆಸಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಆವಾಗ ವಿಶ್ವೇಶ್ವರಯ್ಯನವ್ರು ಹೇಳ್ತಾರಂತೆ, ನೋಡಿ, ನಾನು ಮೊದಲೇ ನಿಮ್ಮ ಜೊತೆ ಅಪಾಯಿಂಟ್ಮೆಂಟ್ ತಗೊಂಡು ಬರೋಕ್ಕಾಗಲಿಲ್ಲ, ಆದರೆ
ಅವ್ರು ಮೊದಲು ಒಂದು 6 ಜನರು ಅವರು ಸರದಿಗೋಸ್ಕರ ಕಾಯ್ತಾ ಇದ್ರು. ಅವರ ಸಮಯವೂ ಅಷ್ಟೇ ಮುಖ್ಯವಾದ್ದು, ಅದನ್ನ ನಾನು ಗೌರವಿಸ್ಬೇಕು. ಅದಾದ್ಮೇಲೆ ನಾನು ಕೆಲಸ ಮಾಡೋಣ ಅಂತ ನಾನು ಕೂತಿದ್ದೆ. ನೋಡಿ, ಅವ್ರಿಗೆ ಬೇರೆಯವರ ಸಮಯದ ಬಗ್ಗೆನೂ ಅಷ್ಟೇ ಗೌರವ ಇತ್ತು ಅನ್ನೋದು ಇದ್ರಲ್ಲಿ ಸೂಚನೆ ಆಗುತ್ತೆ ಅಂತ ಕಡದಾಳ್ ಮಂಜಪ್ಪನವ್ರು ಬರೆದಿದ್ದಾರೆ. ಇನ್ನೊಂದು ಲೇಖನ ಸಿ ಕೆ ವೆಂಕಟರಾಮಯ್ಯನವರು, ಸಿ ಕೆ ವೆಂಕಟರಾವ್ ಅಂತ ಆತ ಒಂದು ಬರ್ಕೊಂಡಿದ್ದಾರೆ. ಒಂದು ಇದೂ ಅಷ್ಟೇ ಒಂದು ಪುಸ್ತಕದಿಂದ ನಾನು ಆರಿಸಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮಾಸ್ತಿ ವೆಂಕಟೇಶಯ್ಯಂಗಾರರು ವಿಶ್ವೇಶ್ವರಯ್ಯನವರ 100ನೇ ವರ್ಷದ ಸಮಯದಲ್ಲಿ ಒಂದು ಪುಸ್ತಕವನ್ನು ಹೊರತರ್ತಾರೆ. ಅದಕ್ಕೆ ಅವರೇ ಸಂಪಾದಕರಾಗಿರ್ತಾರೆ. ಸಮಕಾಲೀನರೆಲ್ಲರೂ ವಿಶ್ವೇಶ್ವರಯ್ಯನವರ ಬಗ್ಗೆ ಅವರ ಅನುಭವಗಳು ಬರೆದಿರೋ ಲೇಖನಗಳನ್ನು ಸಮಗ್ರವಾಗಿ ಸಂಗ್ರಹಿಸಿ ಒಂದು ಪುಸ್ತಕವನ್ನು ಹೊರತರ್ತಾರೆ. ಅದರಲ್ಲಿ ಸಿ ಕೆ ವೆಂಕಟರಾವ್ ಅವರು ಬರೆದಿರೋ ಈ ಒಂದು ಲೇಖನ, ಅದು ಅವರು ಹೀಗೆ ಒಂದು ಕಾರ್ಯನಿಮಿತ್ತವಾಗಿ ವಿಶ್ವೇಶ್ವರಯ್ಯನವ್ರನ್ನ ಮಧ್ಯಾಹ್ನ 2:30 ಅವರ ಹೈಗ್ರೌಂಡ್ಸ್ ಮನೆಯಲ್ಲಿ ನೋಡ್ಬೇಕಾಗಿರುತ್ತೆ. ಇವರು 2 ಗಂಟೆಗೆ ಹೋಗ್ತಾರಂತೆ. ಒಂದು ರೀತಿಯ ಕಾತರದಿಂದ ಅವರು ಸಮಯ ಪ್ರಜ್ಞೆಯನ್ನು ಪಾಲಿಸ್ಬೇಕು ಅಂತ ಹೇಳಿ ಹೋಗ್ತಾರಂತೆ. 2 ಗಂಟೆಗೆ ಹೋದ್ರೆ ವಿಶ್ವೇಶ್ವರಯ್ಯನವ್ರ ಕಾರ್ಯದರ್ಶಿ ಹೇಳ್ತಾರಂತೆ, ಕೂತ್ಕೊಳ್ಳಿ ಮಹಾಸ್ವಾಮಿಗಳು ರೆಸ್ಟ್ ತಗೋತಾ ಇದ್ದಾರೆ, ಅದರಿಂದ ಸ್ವಲ್ಪ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ 2:30 ತಾನೇ ಅಪಾಯಿಂಟ್ಮೆಂಟು, ಸ್ವಲ್ಪ ವೆಯ್ಟ್ ಮಾಡಿ. ಅವ್ರು ಹೇಳ್ತಾರಂತೆ, 2:30 ಟೈಮ್ ಇದೆ ಅಲ್ವಾ, ನಾನು ಇಲ್ಲೇ ಒಂದು ಸ್ವಲ್ಪ ಚಿಕ್ಕ ಕೆಲಸ ಇದೆ ಮುಗಿಸ್ಕೊಂಡ್ಬಿಡ್ಲ, ಅವ್ರು ಮಲ್ಕೊಂಡಿದ್ದಾರೆ ಅಂತ ಬರೀ ಹೇಳ್ತಿದ್ಯಲ್ಲಪ್ಪ ಅಂತ. ಇಲ್ಲ ಬೇಡ ಸರ್, ಅವ್ರು 2:30 ಕರೆಕ್ಟಾಗಿ 2:30 ಬಂದ್ಬಿಡ್ತಾರೆ, ನೀವು ಎಲ್ಲೂ ಹೋಗಬೇಡಿ ಅಂತ ಹೇಳ್ತಾರೆ. ಅಲ್ಲಪ್ಪ, ಅವ್ರಿಗೆ ಇಷ್ಟು ವಯಸ್ಸಾಗಿದೆ, ಅಲಾರಂ ಟೈಮ್ ಇಟ್ಕೊಂಡಿದ್ದಾರೆ, ಅದು ಹೆಂಗೆ ಬರ್ತಾರೆ ನಾನು ನೋಡೋಕ್ಕೆ. ಯಾಕೆ ಆ ಕಾರ್ಯದರ್ಶಿ ಹೇಳ್ತಾರಂತೆ, ಸ್ವಾಮಿ ಅಲಾರಂ ನಿಮಗೆ ನಮಗೆ ಮಾತ್ರ, ಅವ್ರಿಗೆ ಬೇಕಿಲ್ಲ, ಅವ್ರು ನೋಡ್ತಾರೆ ಟೈಮ್ ಸರಿಯಾಗಿ ಬರ್ತಾರೆ ಅಂತ. ಅದೇ ರೀತಿ 2:30 ಕರೆಕ್ಟಾಗಿ ಕರ್ಟನ್ಸ್ ಸರಿಸಿ ಫುಲ್ ಡ್ರೆಸ್ ಮಾಡಿಕೊಂಡು ವಿಶೇಷ ಆಚೆ ಬಂದ್ರಂತೆ. ಇದನ್ನ ತುಂಬಾ ಸ್ವಾರಸ್ಯಕರವಾಗಿ ಸಿ ಕೆ ವೆಂಕಟರಾಮಯ್ಯನವರು ಬರೆದಿದ್ದಾರೆ. ಇದೊಂದು ನನಗೆ ತುಂಬಾ ಇಷ್ಟವಾದಂಥ ಆರ್ಟಿಕಲ್. ಈ ಪುಸ್ತಕದಲ್ಲಿ ಪ್ರತಿಯೊಬ್ಬರ ಅನುಭವಗಳು ನಿಜಕ್ಕೂ ಒಂಥರ ಎಷ್ಟು ಸಲ ಓದೋದು ಒಂಥರ ತೃಪ್ತಿ ಆಗಲ್ಲ ಅಂತಹ ಪುಸ್ತಕ ಇದು ಅಂತ ನಂಗೆ ಅನ್ಸುತ್ತೆ. ಇನ್ನು ಇವರ ಕಾರ್ಯದಕ್ಷತೆ ಬಗ್ಗೆ ಕೆಲವು ವಿಷಯಗಳು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದೇನೆಂದರೆ, ಒಂದು ದೊಡ್ಡ ಪ್ರಾಜೆಕ್ಟ್, ಇವರು ಟೈಮ್ ಬೌಂಡ್ ಪ್ರಾಜೆಕ್ಟನ್ನು ಮಾಡಬೇಕಾಗಿದೆ. ಅದು ಅಷ್ಟು ಕಮ್ಮಿ ಸಮಯದಲ್ಲಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇವ್ರು ಏನು ಮಾಡಿರ್ತಾರೆ, 3 ಇಂಜಿನಿಯರ್ಗಳ ಸಹಾಯ ತಗೋತಾ ಇರುತ್ತೆ. ಅವ್ರು 3 ಇವರಿಗೆ ಸಹಾಯ ಮಾಡಿ ಆ ಕೆಲಸನ ನಿಗದಿತ ಸಮಯದಲ್ಲಿ ಮುಗಿಸ್ತಾರಂತೆ. ಆವಾಗ ಅವ್ರಿಗೆ ಓವರ್ ಟೈಮ್ ಕೊಡಬೇಕಾಗುತ್ತಲ್ಲ, ಮೈಸೂರು ಸಂಸ್ಥಾನದ ಟ್ರೆಷರಿಯಿಂದ ಆ 3 ಇಂಜಿನಿಯರಿಗೆ ಸಂಬಳ ಬರುತ್ತೆ. ವಿಶ್ವೇಶ್ವರಯ್ಯನವರು ಆ ಸಂಬಳನ ವಾಪಸ್ ಕಳಿಸ್ಬಿಟ್ಟು, ಇದು ನೋಡಿ ನನ್ನ ಕೆಲಸ ನಾನು ಮಾಡಬೇಕಾಗಿರೋದು, ಗೌರ್ಮೆಂಟ್ ಕೆಲಸ ಇದು, ನಾನು ಅದಕ್ಕೆ ಅವ್ರ ಸಹಾಯ ತಗೊಂಡಿದ್ದೀನಿ, ಅವರ ಸಂಬಳ ಪೂರ್ತಿ ನಾನು ಕೊಡಬೇಕು, ನೀವು ಇದನ್ನು ಕೊಡಬೇಡಿ ಅಂತ ಹೇಳಿ ಅವ್ರ ಕೈಯಿಂದ ಅವ್ರ 3 ಇಂಜಿನಿಯರ್ಗಳ ಸಂಬಳನ ಕೊಡ್ತಾರೆ. ನೋಡಿ ಎಷ್ಟು ಎಂಥ ದಕ್ಷತೆ, ಎಂಥ ಪ್ರಾಮಾಣಿಕತೆ ಇತ್ತು ಅವ್ರ ಜೀವನದಲ್ಲಿ, ಇದು ಇದರಿಂದ ವ್ಯಕ್ತವಾಗುತ್ತೆ. ಇನ್ನೊಂದು, ಯಾವುದೇ ರೀತಿಯ ಶಿಫಾರಸ್ ಆಗಲಿ ರೆಕಮೆಂಡೇಶನ್ ಆಗಲಿ ಇಷ್ಟ ಇರ್ತಿರಲಿ, ಅವ್ರು ಯಾವಾಗಲೂ ನಮ್ಮ ಮೆರಿಟಿಂದ ನಾವು ಮುಂದೆ ಬರಬೇಕು. ಯಾವುದೇ ರೀತಿಯ ಯಾರಿಗೂ ಒಂದು ಶಿಫಾರಸ್ ಮಾಡಿ ಯಾರಿಗೂ ಒಂದು ಕೆಲಸ ಕೊಟ್ಟು ಯಾವುದೇ ರೀತಿಯ ದಾಖಲೆ ಇರಲಿಲ್ಲ ಅವ್ರ ಜೀವನದಲ್ಲಿ. ಅವರು ದಿವಾನಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗ ಸಹಿತ ಮೊತ್ತ ಹೋಗಿ ಅವ್ರ ತಾಯಿ ಹತ್ರ ಹೇಳ್ತಾರಂತೆ, ಮಹಾರಾಜನ್ ನನ್ನ ದಿವಾನರಾಗಿ ಇದು ಅಪಾಯಿಂಟ್ ಮಾಡ್ಯಾರೆ, ನಾನು ಅದನ್ನ ತಗೋತಾ ಇದ್ದೀನಿ, ಬಟ್ ಅದರ ಒಟ್ಟಿಗೆ ಸಹಿ ಹಾಕೋಕೆ ಮುಂಚೆ ನಾನು ನಿನಗೆ ಹೇಳ್ತಾ ಇದ್ದೀನಿ, ನೀನು ಯಾವುದೇ ಕಾರಣಕ್ಕೂ ನಾಳೆಯಿಂದ ನನ್ನ ಮಗ ದಿವಾನ ಅಂತ ಹೇಳಿ ಎಲ್ರಿಗೂ ಹೇಳ್ಕೊಂಡು ಯಾರಿಗಾರು ಯಾವುದೋ ಅನುಕೂಲಗಳು ಬೇಕು ಅಂತ ಕೇಳಬಾರ್ದು, ಅದು ಆ ರೀತಿ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಸಹಿ ಹಾಕ್ತೀನಿ ಅಂತ ಹೇಳ್ತಾರಂತೆ. ತಾಯಿಯವರು ಯಾವತ್ತಿದ್ರು ನಾನು ನೀನು ಹೆಂಗೆ ಬೇಕೋ ಹಾಗೆ ನಿನಗೆ ಯಾವಾಗಲೂ ನನ್ನ ಆಶೀರ್ವಾದ ಯಾವತ್ತೂ ಇದೆ, ದಯವಿಟ್ಟು ಸಹಿ ಹಾಕು ಅಂತ ಹೇಳಿ ಕೊಡ್ತಾರಂತೆ. ಅಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿಗೆಲ್ಲರೂ ಹಿರಿಯನ್ನೆಲ್ಲ ಕರೆದು ಒಂದು ಮಾತು ಹೇಳ್ತಾರಂತೆ, ನಾಳೆಯಿಂದ ಮಹಾರಾಜರ ಆದೇಶದ ಮೇರೆಗೆ ನಾನು ದಿವಾನರಾಗ್ತಾ ಇದ್ದೀನಿ, ಯಾರು ಯಾವುದೇ ಕಾರಣಕ್ಕಾಗಿ ನನ್ನ ಹತ್ರ ಬಂದು ಯಾವ ರೀತಿಯ ಶಿಫಾರಸಾಗಿ ರೆಕಮೆಂಡೇಶನ್ ನಿರೀಕ್ಷೆ ಮಾಡಬೇಡಿ. ಅಷ್ಟೇ ಅಲ್ಲ, ಹೊರಗಡೆನೂ ಕೂಡ ನನ್ನ ಹೆಸರನ್ನು ಹೇಳಿ ಯಾವುದೇ ರೀತಿಯ ಅಡ್ವಾಂಟೇಜ್ ತಗೋಬೇಡಿ ಅಂತ
ಈ ಥರ ಹೇಳ್ತಾರಂತೆ. ಇದು ನೋಡಿ ಅವರ ದಕ್ಷತೆಗೆ ಇದು ಇನ್ನೊಂದು ನಿದರ್ಶನ. ಮತ್ತೊಂದು ನನ್ನ ಸ್ವಂತ ಅನುಭವದ ಹೇಳ್ತೀನಿ. ನಾನು ಈ BDAದಲ್ಲಿ ಪಾರ್ಕಲ್ಲಿ ದಿನ ಬೆಳಗ್ಗೆ ವಾಕ್ ಮಾಡ್ತೀನಿ. ಅಲ್ಲಿ ಯಾರೋ ಒಬ್ಬರಿಗೆ ನಾನು ಈ ಕುಟುಂಬಕ್ಕೆ ಸೇರಿದವನು ಅಂತ ಗೊತ್ತಾಗುತ್ತಾರೆ. ಅವರು, ನೀವು ದಯವಿಟ್ಟು ನಮ್ಮ ಮನೆಗೆ ಬರಬೇಕು, ನಮ್ಮ ತಂದೆಯವರು ನಿಮ್ಮನ್ನು ನೋಡ್ಬೇಕಂತ ಹೇಳ್ತಾರೆ. ಆಗ ನಾನು ಒಂಥರ ತುಂಬ ಕುತೂಹಲನಾಗ ಅವ್ರ ಮನೆಗೆ ಹೋದೆ. ಅಲ್ಲಿ ಒಬ್ಬರು ಬಸಯ್ಯನವರು ಅನ್ನೋರ ಮನೆ ಅದು. ಅವರ ಮಗ ನನ್ನನ್ನು ಕರೆಸಿದ್ದು. ಬಸಯ್ಯನವರನ್ನ ವಿಶ್ವೇಶ್ವರಯ್ಯನವರು ಅವ್ರ ಜೊತೆ ಇಬ್ಬರನ್ನೂ ಜಪಾನಿಗೆ ಕಲಿಸಿರ್ತಾರೆ ಅವ್ರು ದಿವಾನರಾಗಿದ್ದಾಗ. ಲ್ಯಾಂಡ್ಸ್ಕೇಪ್ ಗಾರ್ಡನಿಂಗು ಆ್ಯಂಡ್ ಟೌನ್ ಪ್ಲಾನಿಂಗ್ ಬಗ್ಗೆ ಒಂದು ವಿಶೇಷ ತರಬೇತಿ ಪಡೆಯೋಕ್ಕೋಸ್ಕರ ಇಬ್ಬರು ಜಪಾನಿಗೆ ಕಲಿಸಿರ್ತಾರೆ. ಹಾಗೆ ವಾಪಸ್ ಬರ್ತಾ ಬಸವಯ್ಯನವ್ರು ಏನು ಮಾಡ್ತಾರೆ, ಅವರೊಂದು ಕೃತಜ್ಞತಾಪೂರ್ವಕವಾಗಿ ಒಂದು ಜಪಾನಲ್ಲಿ ಒಂದು ಒಳ್ಳೆ ಕೆತ್ತನೆ ಕೆಲಸ, ಜಾಪನೀಸ್ ಕೆತ್ತನೆ ಇರುವಂಥ ಹಿಡಿ ಇರುವಂಥ ಒಂದು ಛತ್ರಿನ ತಗೊಂಡು ಬರ್ತಾ ಇರುತ್ತೆ. ಬಂದು ವಿಶ್ವೇಶ್ವರಯ್ಯ ತಂದು ಅವ್ರಿಗೆ ಕೊಡೋಕ್ಕೆ ಬಂದಿರ್ತಾರೆ. ಬಂದಾಗ ವಿಶ್ವೇಶ್ವರಯ್ಯನವರು ಆಫೀಸಲ್ಲಿ ಇರೋಲ್ಲ, ಒಂದು ಚಿಕ್ಕ ಚೀಟಿ ಬರೆದು ಅದನ್ನ ಅಲ್ಲಿ ಛತ್ರಿನಲ್ಲಿ ಇಟ್ಬಿಟ್ಟು ಹೋಗ್ತಾ ಇರುತ್ತೆ. ವಿಶ್ವೇಶ್ವರಯ್ಯನವರು ವಾಪಸ್ ಬಂದದ್ದು ನೋಡಿ ಇನ್ನೊಂದು ಲೆಟರ್ ಬರೆದು ಬಸಯ್ಯನವರಿಗೆ ಆ ಛತ್ರಿನ ವಾಪಸ್ ಕಳಿಸಿ, ದಯವಿಟ್ಟು ನಾನು ಇದನ್ನು ನಿರಾಕರಿಸೋದಕ್ಕೆ ಬೇಜಾರು ಮಾಡ್ಕೋಬಾರ್ದು. ನಾನು ಯಾವುದೇ ರೀತಿಯ ಉಡುಗೊರೆಯನ್ನು ಸ್ವೀಕರಿಸೋದಿಲ್ಲ. ನನಗೆ ನೀನು ಕೊಡೋ ಒಂದೇ ಒಂದು ಉಡುಗೊರೆ ಏನಂದರೆ, ನೀನು ಅಲ್ಲಿ ಹೋಗಿ ಏನು ಕಲ್ತ್ಕೊಂಡ್ಬಂದೆ ಅದನ್ನ ನೀನು ಪ್ರಾಜೆಕ್ಟ್ ರಿಪೋರ್ಟಲ್ಲಿ ಬರೆದಿದ್ಯಾ, ಅದನ್ನು ನೀನು ಕಾರ್ಯರೂಪಕವಾಗಿ ಮಾಡಿ ಅದನ್ನು ನನಗೆ ತೋರಿಸಿದ್ರೆ ಅದೇ ನೀನು ನನಗೆ ಕೊಡುವಂಥ ದೊಡ್ಡ ಉಡುಗೊರೆ ಅಂತ ಹೇಳಿ ಅವರು ಆ ಛತ್ರಿನ ವಾಪಸ್ ಕೊಡ್ತಾರಂತೆ. ಬಸವಯ್ಯನವ್ರ ಮನೆಯಲ್ಲಿ ಆ ಛತ್ರಿನ ಫೋಟೋ, ಅವರು ವಿಶ್ವೇಶ್ವರಯ್ಯ ಬರೆದಿರೋ ಒಂದು ಲೆಟರ್ದು ಫೋಟೋ, ಆಮೇಲೆ ಅವರು ವಿಶ್ವೇಶ್ವರಯ್ಯ ಫೋಟೋ ಮೂರನ್ನು ಫ್ರೇಮ್ ಹಾಕಿ ಪಕ್ಕದಲ್ಲಿ ಹಾಕಿದ್ವಿ. ಅದನ್ನು ತೋರ್ಸೋಕ್ಕೋಸ್ಕರ ನನ್ನ ಅವ್ರ ಮನೆಗೆ ಕರೆದಿದ್ರು. ಇದು ಮತ್ತೊಂದು ಒಂಥರ ನನಗೆ ಒಂದು ರೀತಿಯ ತುಂಬ ಭಾವುಕನನ್ನಾಗಿ ಮಾಡುವಂಥ ವಿಷಯ ನಾನು ಅವತ್ತು ತಿಳ್ಕೊಂಡೆ. ಇದನ್ನೆಲ್ಲ ಕೇಳಿದಾಗ ನನಗೆ ಅವ್ರ ಬಗ್ಗೆ ಗೌರವ ಎಷ್ಟು ಜಾಸ್ತಿ ಆಗುತ್ತೆ ಹೇಳೋಕ್ಕಾಗಲ್ಲ ನನಗೆ. ಇವ್ರ ಬಗ್ಗೆ ಈ ಪುಸ್ತಕ ಓದಾಗೆಲ್ಲ ಇಂತಹ ಭಾವನೆಗಳು ನನ್ನ ಮನಸ್ಸಿನಲ್ಲಿ ಹಾದು ಹೋಗುತ್ತೆ. ಇದು ಇವರು ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಸಂಗತಿಗಳು. ನಾನು ಅವ್ರ ಬಗ್ಗೆ ಮಾತಿನ ಮುಗಿಸೋಕ್ಕೆ ಮುಂಚೆ ಅವ್ರಿಗೆ ಬಂದಿರೋ ಟೈಟಲ್ಸ್, ಆನರ್ಸ್ ನಾನು ನಿಮ್ಮ ಜೊತೆ ಹೇಳೋಕೆ ಇಷ್ಟಪಡ್ತೀನಿ. ನೋಡಿ, ಈ ವ್ಯಕ್ತಿತ್ವಕ್ಕೆ ಈ ಗೌರವಗಳು, ಸನ್ಮಾನಗಳು ಅವ್ರನ್ನ ಹುಡುಕೊಂಡು ತಾನಾಗ್ತಾನೆ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಲ್ಲ. 1904 ಇವ್ರಿಗೆ ಲಂಡನ್ ಸಿವಿಲ್ ಇಂಜಿನಿಯರ್ಸ್ ಇನ್ಸ್ಟಿಟ್ಯೂಷನ್ನಿಂದ ಒಂದು ಗೌರವ, ಜೀವ ಪರ್ಯಂತ ಗೌರವ ಮೆಂಬರ್ಶಿಪ್ ಸಿಗುತ್ತೆ. 1906 ಕೇಸರ್ ಹಿಂದ್ ಅಂತ ಒಂದು ದೊಡ್ಡ ರೆಕಗ್ನಿಷನ್. ಅದು ಇವರು ಬ್ರಿಟಿಷ್ ಆಡಳಿತದ ಸಮಯದಲ್ಲಿ ಇವರು ಸಲ್ಲಿಸಿರೋ ಸೇವೆಗೆ ಒಂದು ದೊಡ್ಡ ಸಿಕ್ಕ ಸನ್ಮಾನ. ಅದು 1911 ಕಂಪ್ಯಾನಿಯನ್ ಆಫ್ ಇಂಡಿಯನ್ ಎಂಪೈರ್ ಅಂತ, ಅಂದರೆ CIE ಅಂತ, ಅದನ್ನು ಬ್ರಿಟಿಷ್ ಗೌರ್ಮೆಂಟ್ ಇವರು ಕೊಟ್ಟಿರುತ್ತೆ. ಅದಲ್ಲದೆ 1915 ನೈಟ್ಹುಡ್, ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಅಂತ, ಅದು ಬ್ರಿಟಿಷ್ ಗೌರ್ಮೆಂಟ್ನವರು ಇವರಿಗೆ ಕೊಟ್ಟ ದೊಡ್ಡ ಸನ್ಮಾನ. 1955 ಭಾರತ ರತ್ನ ಪ್ರಶಸ್ತಿ, ಒಂದು ಹೈಯೆಸ್ಟ್ ಸಿವಿಲಿಯನ್ ಆನರ್ ಅದು. ಅದಲ್ಲದೆ 1958 ದುರ್ಗಾ ಪ್ರಸಾದ್ ಖೈತಾನ್ ಮೆಮೋರಿಯಲ್ ಅವರಿಂದ ಒಂದು ಗೋಲ್ಡ್ ಮೆಡಲ್, ರಾಯಲ್ ಏಷ್ಯನ್ ಸೊಸೈಟಿಯಿಂದ ಒಂದು ಗೋಲ್ಡ್ ಮೆಡಲು. 1959 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರಿಂದ ಒಂದು ಪರ್ಮನೆಂಟ್ ಫೆಲೋಶಿಪ್ ಇವರಿಗೆ ಸನ್ಮಾನ ಸಿಗುತ್ತೆ. ಇಷ್ಟಲ್ಲದೆ 8 ವಿವಿಧ ವಿಶ್ವವಿದ್ಯಾಲಯಗಳು ಇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟು ಸನ್ಮಾನಿಸಿದ್ದಾರೆ. ಕಲ್ಕತ್ತಾ ಯೂನಿವರ್ಸಿಟಿ 1921, ಅಲಹಾಬಾದ್ 1944, ಪಾಟ್ನಾ ಯೂನಿವರ್ಸಿಟಿ 1944, ಜಾದವ್ಪುರ್ ಯೂನಿವರ್ಸಿಟಿ 1958, ಆಮೇಲೆ ಬೊಂಬಾಯಿ ಯೂನಿವರ್ಸಿಟಿ 1931, ಮೈಸೂರು ಯೂನಿವರ್ಸಿಟಿ 1948, ಆಮೇಲೆ ಬನಾರಸ್ ಯೂನಿವರ್ಸಿಟಿನವರು 37ನೇ ಇಸ್ವಿ, ಆಂಧ್ರ ಯೂನಿವರ್ಸಿಟಿ 1953. ನೋಡಿ, ಇಷ್ಟೆಲ್ಲ ಗೌರವಗಳು ಇವರಿಗೆ ಸಂದಿದೆ. ನಿಜವಾಗ್ಲೂ ಇದೊಂದು ಮಹಾನ್ ಚೇತನ ಅಂತ ಹೇಳಿದ್ರೆ
ತಪ್ಪಿಲ್ಲ. ಇವರೊಂಥರ ಟೆಕ್ಸ್ಟ್ ಬುಕ್ ಥರ ಜೀವನ ಇದು. ಇನ್ನು ಜನರೇಷನ್ಸ್ ಆಫ್ಟರ್ ಜನರೇಷನ್ಸ್ಗೆ ಒಂಥರ ಸ್ಫೂರ್ತಿದಾಯಕವಾದಂಥ ವ್ಯಕ್ತಿತ್ವ ಇದು. ಅವರ ಬಗ್ಗೆ ಕಡ್ದಾಳ್ ಮಂಜಪ್ಪನವರು ಒಂದು ಹೇಳ್ತಾರೆ, ಅದನ್ನ ನಾನು ಹೇಳ್ತೀನಿ, ಇವತ್ತು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ವಿಶೇಷ ಇವಾಗ ಅವರ ರಿಲಿಜಿಯನ್ ಅವ್ರಿಗೆ ಸೈನ್ಸ್ ಆಗಿತ್ತು, ಅವರ ಫಿಲಾಸಫಿ ಹ್ಯೂಮನ್ ವೆಲ್ಫೇರ್ ಅಂತೆ. ಟ್ರೂತ್ ವಾಸ್ ಇಸ್ ಗಾಡ್ ಆ್ಯಂಡ್ ವರ್ಕ್ ವಾಸ್ ಇಸ್ ವರ್ಷಿಪ್ ಅಂತ. ನೋಡಿ, ಯಾವುದೇ ಪದದಲ್ಲಿ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಇಲ್ಲ ಅನ್ನೋದು ಈ ವಿಷಯಗಳಿಂದ ನಮಗೆ ಖಚಿತವಾಗುತ್ತೆ. ಇಷ್ಟು ವಿಶೇಷಗಳ ಬಗ್ಗೆ ಹೇಳೋದು ನನಗೆ ಇದೊಂದು ನಿಜವಾಗ್ಲೂ ಅವ್ರ ಬಗ್ಗೆ ಮಾತನಾಡೋದೊಂದು ನನಗೆ ತುಂಬ ಪುಣ್ಯವಾದ ಕೆಲಸ ನನಗೆ ಅಂತ, ತುಂಬ ಪವಿತ್ರವಾದ ಕೆಲಸ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮೊಂದಿಗೆ ಈ ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ನಿಜಕ್ಕೂ ಆಭಾರಿಯಾಗಿದ್ದೀನಿ. ಸರ್, ನೀವು ಅವರನ್ನು ನೋಡಿದ ನೆನಪುಗಳನ್ನು ಹಂಚ್ಕೋಬೋದಾ? ನಾನು ಅವ್ರನ್ನ ನೋಡಿರೋದು ಅಷ್ಟೊಂದು ನೆನಪುಗಳಿಲ್ಲ. ನಾನು 3 ಬಾರಿ ಅವ್ರನ್ನ ನೋಡಿದ್ದೀನಿ. ಒಂದು ನನಗೆ 6 ವರ್ಷ ಆಗಿದ್ದಾಗ, ಒಂದು ನಮ್ಮ ಮನೆಯ ಒಂದು ವಿವಾಹ ಸಂದರ್ಭದಲ್ಲಿ ಅವ್ರು ಬಂದಿರ್ತಾರೆ. ಸಾಯಂಕಾಲ 5:30 ಬರ್ತಾರೆ ಅಂತ ಹೇಳಿದ್ರು. ನಾವು 5 ಗಂಟೆಗೆ ಎಲ್ಲ ರೆಡಿಯಾಗಿ ಒಂಥರ ಉತ್ಸಾಹದಿಂದ, ಕುತೂಹಲದಿಂದ, ಕಾತುರವಾಗಿ ಅವ್ರು ಕಾಯ್ತಾ ಇದ್ವಿ. 5:30 ಕರೆಕ್ಟಾಗಿ ಬಂದರು. ಅದು ಮಿನರ್ವಾ ಸರ್ಕಲ್ ಹತ್ರ ಅಸೋಜಿರಾವ್ ಚೌಲ್ಟ್ರಿ ಅಂತ ಒಂದಿತ್ತು, ಅದು ಅಲ್ಲಿ ನಡೆದ ಮದುವೆ ಇದು. ಬಂದು ಒಂದು ಮೆಟ್ಲುಗಳನ್ನ ಯಾರ ಸಹಾಯವೂ ಇಲ್ಲದೆ ಹತ್ಕೊಂಡು ಬಂದು ಒಂದು ವಾಕಿಂಗ್ ಸ್ಟಿಕ್ ನಡ್ಕೊಂಡು ಬಂದರು. ಅದು ಒಂಥರ ಆ ದೃಶ್ಯ ನನ್ನ ಮನಸ್ಸಲ್ಲಿ ಪರ್ಮನೆಂಟ್ ಆಗಿ ನಿಂತಿದೆ. ಅದಲ್ಲದೆ ಮತ್ತೊಂದು ಇದು ಅಂದರೆ ಅವರ 100ನೇ ವರ್ಷದ ಸಂದರ್ಭದಲ್ಲಿ ನಾನು ಅವ್ರನ್ನ ನೋಡಿದ್ದು, ಅವರ ಆಶೀರ್ವಾದ ತಗೊಂಡಿದ್ದು. ಇದೆರಡು ನನ್ನ ಮನಸ್ಸಿನಲ್ಲಿ ಒಂಥರ ಅವಿಸ್ಮರಣೀಯ ಚಿತ್ರಗಳು. ಪ್ರಿಯ ವೀಕ್ಷಕರೇ, ಮೋಕ್ಷಗುಂಡಂ ಶೇಷಾದ್ರಿಯವರ ಜೊತೆಗಿನ ಸಂದರ್ಶನದ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ. ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಮಸ್ಕಾರ.